ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಗಳನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಅಡಿಕೆ ಮರಕ್ಕೆ ಯಾಕೆ ರೋಗ ಬರುತ್ತದೆ ಮತ್ತು ಆ ರೋಗಕ್ಕೆ ಯಾವ ಪರಿಹಾರ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅಡಿಕೆ ಮರಗಳಿಗೆ ಪ್ರಮುಖವಾಗಿ ಶಿಲೀಂಧ್ರಗಳ ಸೋಂಕು, ಅತಿಯಾದ ತೇವಾಂಶ, ಮಣ್ಣಿನ ಸಾರವತ್ತತೆ ಕೊರತೆ ಮತ್ತು ಕೀಟಗಳ ಬಾಧೆಯಿಂದ ರೋಗಗಳು ಬರುತ್ತವೆ. ಮಳೆಗಾಲದಲ್ಲಿ ಹರಡುವ ಕೊಳೆ ರೋಗ, ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವ ಎಲೆಚುಕ್ಕೆ ರೋಗ ಮತ್ತು ಹಳದಿ ರೋಗವು ಇಳುವರಿಯನ್ನು ತೀವ್ರವಾಗಿ ಕುಂಠಿತಗೊಳಿಸುತ್ತವೆ. ಅಡಿಕೆ ಮರಕ್ಕೆ ರೋಗ ತಗುಲುವ ಮುಖ್ಯ ಕಾರಣಗಳು: ಶಿಲೀಂಧ್ರಗಳ ಸೋಂಕು. ಕೊಲೆಟೋಟ್ರೈಕಮ್ ಮತ್ತು ಫಿಲೋಸ್ಟಿಕ್ಸಾ ಶಿಲೀಂಧ್ರಗಳು ಎಲೆಚುಕ್ಕೆ ರೋಗಕ್ಕೆ ಕಾರಣವಾಗಿವೆ. ಅಧಿಕ ತೇವಾಂಶ ಮತ್ತು ಮಳೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಅತಿಯಾದ ಮಳೆ, ಹೆಚ್ಚಿನ ಆರ್ದ್ರತೆ ಮತ್ತು ತಂಪಾದ ಹವಾಮಾನವು ಕೊಳೆ ರೋಗ ಹರಡಲು ಅತ್ಯುತ್ತಮ ವಾತಾವರಣವಾಗಿದೆ. ಪೋಷಕಾಂಶಗಳ ಕೊರತೆ. ಮಣ್ಣಿನಲ್ಲಿ ಅಗತ್ಯ ಪೋಷಕಾಂಶಗಳ ಕೊರತೆ ಅಥವಾ ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಮರಗಳ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಕಾಂಡರಸ ಸೋರುವ ರೋಗ. ಮಿತಿಮೀರಿದ ಕಳೆನಾಶಕಗಳ ಬಳಕೆ ಮತ್ತು ಮಣ್ಣಿನ ನಿರ್ವಹಣೆಯ ಕೊರತೆಯಿಂದ ಈ ರೋಗ ಹೆಚ್ಚಾಗಿ ಕಂಡುಬರುತ್ತದೆ. ಕೀಟಗಳ ಹಾವಳಿ. ಕೆಲವೊಮ್ಮೆ ಕೀಟಗಳು ಹಾನಿ ಮಾಡಿದ ಜಾಗದಲ್ಲಿ ಶಿಲೀಂಧ್ರಗಳು ಸುಲಭವಾಗಿ ಆವರಿಸುತ್ತವೆ. ರೋಗ ತಡೆಗಟ್ಟುವ ಕ್ರಮಗಳು: ಬೋರ್ಡೋ ಮಿಶ್ರಣ ಸಿಂಪಡಣೆ. ಮಳೆಗಾಲದ ಮುನ್ನ ಮತ್ತು ನಂತರ 1% ಬೋರ್ಡೋ ಮಿಶ್ರಣವನ್ನು ಸಿಂಪಡಿಸುವುದು ಕೊಳೆ ರೋಗಕ್ಕೆ ಉತ್ತಮ ಪರಿಹಾರ. ತೋಟದ ಸ್ವಚ್ಛತೆ. ಒಣಗಿದ ಎಲೆಗಳು ಮತ್ತು ಬಿದ್ದ ಕಾಯಿಗಳನ್ನು ತೋಟದಿಂದ ತೆರವುಗೊಳಿಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸಮತೋಲಿತ ಗೊಬ್ಬರ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸರಿಯಾದ ಪ್ರಮಾಣದಲ್ಲಿ ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ. ಬುಡದ ನಿರ್ವಹಣೆ. ಮರದ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಮತ್ತು ತೇವಾಂಶವನ್ನು ನಿರ್ವಹಿಸಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.